ಬೇರೆಯವ್ರು ಇಳಿಸೋದೇ ನೋಡಿ, ನೀವು ಇಳಿಬೇಡಿ. ದಿನ ಈ ರೋಡಿನ ಸಮಸ್ಯೆಯನ್ನು ಮನಗಂಡು ಮಾನ್ಯ ಶಾಸಕರು, ಯಾಕೆಂದ್ರೆ ಶಾಸಕರಕ್ಕಿಂತ ಮುಂಚೆ ಇಡೀ ಕಂಟನಹಳ್ಳಿ ಮನೆ ಜನಾಶೀರ್ವಾದ ಯಾತ್ರೆ ಮುಖಾಂತರ ಮನೆಗೆ ಸುತ್ತಿ ಅವತ್ತು ಖುದ್ದಾಗಿ ಅವ್ರ ಪರಿಸ್ಥಿತಿ ನೋಡಿ ಇವತ್ತು ಸಾರ್ವಜನಿಕರು ಯಾವುದೇ ಒಂದು ಸಭೆ ಸಮಾರಂಭ ನೋವಿನಲ್ಲಿ ಬಂದಾಗೆಲ್ಲ ಈ ರೋಡ್ ಒಂದು ಆಗ್ಲೇಬೇಕು ಅಂತ ಅಂದ್ಬಿಟ್ಟು ಬೇಡಿಕೆ ಇಟ್ಟಿದ್ರು. ಇದು ಇನ್ನೂ ಮುಂಚಿತವಾಗಿ ಆಗ್ಬೇಕಾಯ್ತು. ಅನುದಾನ ಕೊರತೆಯಿಂದ ಮೊನ್ನೆ ಶಾಸಕರು ಎಳೆಬಿಡದೆ ಯಾವುದೇ ರೀತಿ ಇದಕ್ಕೆ ಒಂದು ಪರಿಹಾರ ದೊರಕಿಸ್ಲೇಬೇಕು ಅಂತ ಅಂದ್ಬಿಟ್ಟು ಸಿಎಂ ಅವರ ವಿಶೇಷ ಅನುದಾನದಲ್ಲಿ ಈ ರಸ್ತೆಗೆ 3.5 ಕೋಟಿ ಅನುದಾನವನ್ನ ಈ ರೋಡ್ ರಸ್ತೆಗೆ ಹಾಕಿ ಆ ಕಡೆ ಈ ಕಡೆ 2 ಸೈಡ್ ಡ್ರೈನೇಜು ಮತ್ತು ಸುಸಜ್ಜಿತವಾದಂತ ಒಂದು ಒಳ್ಳೆ ಡಾಂಬರ್ ರಸ್ತೆಗೆ ಇವತ್ತು ಗುದ್ಲಿ ಪೂಜೆಯನ್ನು ನೆರವೇರಿಸಿಕೊಟ್ಟಿದ್ದಾರೆ. ನಮ್ಮ ಕಂಟನಹಳ್ಳಿ ಜನತೆ, ಮೂಡ್ಲುಕೊಪ್ಪಲು ಜನತೆ, ಕಗ್ಗೆರೆ ಗ್ರಾಮದ ಪರವಾಗಿ ಅವ್ರಿಗೆ ತುಂಬು ಹೃದಯದ ಧನ್ಯವಾದವನ್ನ ಅರ್ಪಿಸಕ್ಕೆ ನಾನಾರು ಭಾವಿಸ್ತೀನಿ. ಇದು ನಿರಂತರ ಇಡೀ ಪಟ್ಟಣ ವ್ಯಾಪ್ತಿ ನಿರಂತರ ಈ ಒಂದು ಅಭಿವೃದ್ಧಿ ಕಾಮಗಾರಿಗೆ ನಮ್ಮ ಶಾಸಕರು ಕಂಕಣಬದ್ಧರಾಗಿ ಈ ಒಂದು ಕಾರ್ಯವನ್ನ ಕೈಗೆತ್ಕೊಂಡು ಮಾಡ್ತಾ ಇದ್ದಾರೆ. ಅವ್ರಿಗೆ ಮಾರಮ್ಮ ತಾಯಿ ಮುಂದಿನ ದಿನಗಳಲ್ಲಿ ಒಳ್ಳೆ ಶಕ್ತಿ ಕೊಟ್ಟು ಇನ್ನೂ ಅಭಿವೃದ್ಧಿ ಮಾಡೋ ಶಕ್ತಿ ಕೊಡ್ಲಿ ಅಂತ ಅಂದ್ಬಿಟ್ಟು ನಾನು ದೇವರಲ್ಲಿ ಕೇಳ್ಕೊತೀನಿ. ಅದೇ ರೀತಿ ನಮ್ಮ ಸಾರ್ವಜನಿಕ ಸ್ಮಶಾನದ ಜನಗಳಿಗೆ ತೊಂದರೆ ಆಗುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿಗೂ 30 ಲಕ್ಷ ರು ಅನುದಾನ ಹಾಗೂ ನಮ್ಮ ಮೀನಾಕ್ಷಿ ಬ್ಲಾಕ್ ಅಲ್ಲಿರುವ ಲಿಂಗಾಯತರ ಸ್ಮಶಾನದ ಸಾರ್ವಜನಿಕ ಲಿಂಗಾಯತರ ಸ್ಮಶಾನದಲ್ಲೂ ಕೂಡ 10 ಲಕ್ಷ ಅನುದಾನ ಹಾಕಿ ಇವತ್ತು ಕಾಮಗಾರಿ ಕೈಗೆತ್ಕೊಂಡಿದ್ದಾರೆ. ಅದಕ್ಕೆ ಎಲ್ಲ ತುಂಬು ಹೃದಯದವ್ರಿಗೆ ಧನ್ಯವಾದ ಅರ್ಪಿಸಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಇವತ್ತು ನಮ್ಮ KR ನಗರದಲ್ಲಿ ನಮ್ಮ KR ನಗರ ಪಟ್ಟಣಕ್ಕೆ ಸೇರಿದಂತೆ ನಮ್ಮ 6ನೇ ವಾರ್ಡಿನ ಈ ಒಂದು ಕಂಟನಹಳ್ಳಿಯ ಬಡಾವಣೆಯಲ್ಲಿ ಏನು ನಮ್ಮ ರೈಲ್ವೆ ಸೇತುವೆ ಇದೆ, ಆ ರೈಲ್ವೆ ಸೇತುವೆಯಿಂದ ಹಿಡಿದು ಮೂಡ್ಲುಕೊಪ್ಪಲು ಗ್ರಾಮಕ್ಕೆ ಸೇರುವಂತ ಒಂದು ಸಂಪರ್ಕದ ರಸ್ತೆ, ಅದನ್ನ ಡ್ರೈನೇಜ್ ವ್ಯವಸ್ಥೆ ಇರ್ಬೋದು, ರಸ್ತೆ ಇರ್ಬೋದು, ಎಲ್ಲವನ್ನು ಕೂಡ ಮಾಡಿಸ್ಲಿಕ್ಕೆ ಒಟ್ಟಾರೆ 3.5 ಕೋಟಿಯ ಅನುದಾನ ಅಡಿಯಲ್ಲಿ ಇವತ್ತು ಕಾಮಗಾರಿಯನ್ನ ಕೈಗೆತ್ತಿಕೊಂಡು ಇವತ್ತು ಅದರ ಗುದ್ದಲಿ ಪೂಜೆಯನ್ನ ಮಾಡ್ತಾ ಇದ್ದೇವೆ. ಇದರ ಜೊತೆಯಲ್ಲಿ ನಮ್ಮ 6ನೇ ವಾರ್ಡಿಗೆ ಸಂಬಂಧಪಟ್ಟ ಹಾಗೆ ವಾರ್ಡಿನ ರಸ್ತೆ ಮತ್ತು ಚರಂಡಿಯ ಅಭಿವೃದ್ಧಿಗೆ 40 ಲಕ್ಷ ಅನುದಾನವನ್ನ ಹಾಕಿರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ನಮ್ಮ ಸಾರ್ವಜನಿಕರಿಗೆ ಅನುಕೂಲ ಆಗುವಂತ ನಿಟ್ಟಿನಲ್ಲಿ ಸ್ಮಶಾನದ ಅಭಿವೃದ್ಧಿಯ ಕೆಲಸಕ್ಕೆ ಅಲ್ಲಿಗೆ 30 ಲಕ್ಷ ಅನುದಾನವನ್ನ ಹಾಕಿರ್ತಕ್ಕಂಥದ್ದು. ಈ 3 ಕಾಮಗಾರಿಯ ಇವತ್ತು ಗುದ್ದಲಿ ಪೂಜೆಯನ್ನ ಮಾಡ್ತಾ ಇದ್ದೇವೆ. ಇವತ್ತು ನಮ್ಮ KR ಪಟ್ಟಣಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಏನು ಮುಖ್ಯಮಂತ್ರಿಗಳ ಯೋಜನೆ ಕೋಟೆ ಅಡಿಯಲ್ಲಿ 50 ಕೋಟಿಯನ್ನ ಕೊಟ್ಟಿದ್ರು. ಅದರ ಅಡಿಯಲ್ಲಿ 7.5 ಕೋಟಿಯ ಅನುದಾನವನ್ನ ನಮ್ಮ KR ಪಟ್ಟಣದ ವಿವಿಧ ವಾರ್ಡ್ಗಳ ಅಭಿವೃದ್ಧಿಯ ಕೆಲಸ ಕಾಮಗಾರಿಗಳಿಗೆ ಒಂದು ಅನುದಾನವನ್ನ ಹಾಕಿದ್ವಿ. ಅದರ ಅಂಗವಾಗಿ ಇವತ್ತು ಗುದ್ದಲಿ ಪೂಜೆಯನ್ನು ಮಾಡ್ತಾ ಇದ್ವಿ. ಅದರ ಜೊತೆಯಲ್ಲಿ ಇವತ್ತು ಬಹಳ ವರ್ಷಗಳಿಂದ ಇದು ಬೇಡಿಕೆ ಇತ್ತು. ಮೂಡ್ಲುಕೊಪ್ಪಲಿಂದ ನಮ್ಮ ಪಟ್ಟಣಕ್ಕೆ ಸೇರುವಂತಹ ಸಂಪರ್ಕದ ರಸ್ತೆ ಏನಿದೆ, ಕಂಟನಹಳ್ಳಿಯ ಮುಖ್ಯ ರಸ್ತೆ, ಅಲ್ಲಿ ಬಹಳಷ್ಟು ಹಾಳಾಗಿದೆ. ನಾವು ಕಳೆದ ಚುನಾವಣೆ ಸಂದರ್ಭದಲ್ಲೂ ಕೂಡ ಬಂದ ಸಂದರ್ಭದಲ್ಲಿ ಈ ಒಂದು ಬೇಡಿಕೆ ಇತ್ತು, ಈ ಒಂದು ರಸ್ತೆಯನ್ನ ಮಾಡಿಸ್ಕೊಡ್ಲೇಬೇಕು ತಾವು ಅಂತೇಳಿ ನನಗೆ ಮನವಿಯನ್ನ ಸಲ್ಲಿಸಿದ್ರು. ಅದರನ್ನ ಮನಗಂಡು ಇವತ್ತು ಮೂಡ್ಲುಕೊಪ್ಪಲಿಂದ ನಮ್ಮ KR ನಗರಕ್ಕೆ ಬರುವಂತ ರಸ್ತೆ, ಅದಕ್ಕೆ 3.5 ಕೋಟಿ ಅನುದಾನ ಅಡಿಯಲ್ಲಿ ಇವತ್ತು ಕಾಮಗಾರಿಯನ್ನ ಕೈಗೆತ್ತಿಕೊಂಡಿದ್ದೇವೆ. ಆದಷ್ಟು ಬೇಗ ಈ ಒಂದು ಕಾಮಗಾರಿಯನ್ನು ಪೂರ್ಣಗೊಳಿಸಿ ನಮ್ಮ ಸಾರ್ವಜನಿಕರಿಗೆ ಉತ್ತಮ ರಸ್ತೆಯನ್ನ ಓಡಾಡುವಂತ ನಿಟ್ಟಿನಲ್ಲಿ ಕಲ್ಪಿಸಿಕೊಡ್ತಾ ಇದ್ದೇವೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಇದು ಇವತ್ತಿಗೆ ಕೊನೆಯಲ್ಲ, ಇನ್ನೂ ಹಲವಾರು ರೀತಿಯ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ಬೇಕಾಗಿದೆ. ಅವೆಲ್ಲದಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಹೆಚ್ಚಿಗೆ ಅನುದಾನವನ್ನ
ನಮ್ಮ ಸರ್ಕಾರದಿಂದ ತಂದು ಈ ಒಂದು ರಸ್ತೆ ಅಭಿವೃದ್ಧಿ ಇರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಕಾಮಗಾರಿಗಳಿರ್ಬೋದು, ಎಲ್ಲವನ್ನು ಕೂಡ ಕೈ ಎತ್ಕೊಂಡು